ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು ವಾಯುವ್ಯ ಸಾರಿಗೆಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ, ಡ್ರೈವರು ಮತ್ತು ಡ್ರೈವರ್ ಕಮ್ ಕಂಡಕ್ಟ್ರು, ಅವರಿಗೆ ಲಾಸ್ಟ್ ಬಂದು 8/5/2024ರಿಂದ 25/5/2024ವರೆಗೆ ದಾಖಲಾತಿ ಪರಿಶೀಲನೆ ಒಂದು ಲಿಸ್ಟ್ ಬಿಟ್ಟಿದ್ದರು. ಇವಾಗ ಇನ್ನೂ ಒಂದು ವಾರ ಬ್ಯಾಲೆನ್ಸ್ ಇರೋಕ್ಕಾಗಿಯೇ ಮತ್ತೆ ತಿರ್ಗಾ ಹೊಸ ಲಿಸ್ಟ್ ಬಿಟ್ಟಿದ್ದಾರೆ. 27/5/2024ರಿಂದ 16/6/2024ವರೆಗಿನ ದಾಖಲಾತಿ ಪರಿಶೀಲನಾ ವೇಳಾಪಟ್ಟಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ, ಯಾರ್ಯಾರಿಗೆ SMS ಬಂದಿಲ್ಲ, ನಂದು ಇನ್ನೂ ಬಂದಿಲ್ಲ ಅಂತೇಳಿ ಎಲ್ಲ ಕೇಳ್ತಿದ್ದೀರಿ. ಇವಾಗ ಈ ಲಿಸ್ಟಲ್ಲಿ ನಿಮ್ಮದು ಹೆಸರು ಬಂದಿರ್ಬೋದು. ನೀಟಾಗಿ ನಿಮ್ಮ ನಂಬರು, ಅದನ್ನು ಡೇಟ್ ಆಫ್ ಬರ್ತ್ ಹಾಕಿ ನೀವು ಕರೆಪತ್ರನ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಕರೆಪತ್ರ ಡೌನ್ಲೋಡ್ ಆಗ್ತಾಯಿಲ್ಲ ಅಂಥೇಳಿ ಏನು ಪ್ರಾಬ್ಲಮ್, ಟೆನ್ಷನ್ ತೊಗೊಳ್ಬೇಡಿ. ಯಾಕಂದರೆ ನಿಮಗೆ SMS ಬಂದಿದ ತಕ್ಷಣ ಕರೆಪತ್ರನ ಡೌನ್ಲೋಡ್ ಆಗುತ್ತೆ. ನಿಮಗೆ SMS ಬಂದಿಲ್ಲ, ನಿಮ್ಮ ನಂಬರ್ ಏನಾದರೂ ಮಿಸ್ ಆಗಿದರೆ, ನಿಮ್ಮದಲ್ಲಿ ನಂಬರು ಆ ಡೇಟಿಗೆ ನಿಮ್ಮ ನಂಬರ್ ಏನಾರ ಕಾಣಿದರೆ ನೀವು ಆ ಡೇಟಲ್ಲಿ ನೀವು ನಿಮ್ಮದು ಡಾಕ್ಯುಮೆಂಟ್ಸ್ ತೊಗೊಂಡು ವೆರಿಫಿಕೇಷನ್ ಹೋಗ್ಬೋದು. ನೋಡ್ಬೋದು ನೀವಿಲ್ಲಿ 27/5 ನೋಡಿ, ಇಲ್ಲಿ ಸರಿ ಕಾಣಿಸ್ತಾ ಇಲ್ಲ. 27/5/2024ರಿಂದ 16/6/2024ವರೆಗಿನ ದಾಖಲಾತಿ ಪರಿಶೀಲನಾ ವೇಳಾಪಟ್ಟಿ ಅಂತೇಳಿದೆ. ಅದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಫ್ರೆಂಡ್ಸ್, ಓಪನ್ ಆಯಿತು. ನೋಡ್ಬೋದು ನೀವಿಲ್ಲಿ 27/5/2024ಕ್ಕೆ ಸ್ಟಾರ್ಟಿಂಗ್ ನಂಬರ್ ಬಂದು 466,749 ಇದೆ. ಅಲ್ಲಿಂದ 467916, ಅದು 600 ಜನ ಬೆಳಗ್ಗೆ 8 ಗಂಟೆಯಲ್ಲಿ ಸ್ಟಾರ್ಟ್ ಆಗ್ತದೆ. ಅಂದರೆ ಬೆಳಗ್ಗೆ 600 ಜನ, ಆಮೇಲೆ ಮಧ್ಯಾಹ್ನ 600 ಜನ, ಒಂದು ದಿನಕ್ಕೆ 1200 ಜನ, 1200 ಜನನ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ನೋಡ್ಬೋದು ಟೋಟಲ್ಲು 21 ದಿನದ ಲಿಸ್ಟ್ ಕೊಟ್ಟಿದ್ದಾರೆ. 23,516 ವಿದ್ಯಾರ್ಥಿಗಳು ದಾಖಲಾತಿ ವೆರಿಫಿಕೇಷನ್ ಮಾಡ್ತವ್ರೆ. ಇಲ್ಲಿ ಇವರು ಸೂಪರ್ ಫಾಸ್ಟಾಗಿ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ನಿಮ್ಮ ನಂಬರ್ ಕೂಡ ಇರ್ಬೋದು, ಡೀಟೇಲಾಗಿ ನೋಡ್ಕೊಳ್ಳಿ. ಇದನ್ನು ನಿಮಗೇನಾದರೂ ಸ್ವಲ್ಪ ಕಾಣ್ತಾ ಇಲ್ಲ ಅಂದರೆ ಸ್ವಲ್ಪ ಈ ಥರ ಜೂಮ್ ಮಾಡ್ಕೊಂಡು ನೋಡಿ. ಡೇಟ್ ಕೂಡ ಕಂಟಿನ್ಯೂ ಇದೆ. 27/8, 27, 28, 29, 30, 31, 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಒಂದಿನವೂ ರಜೆನೂ ಇಲ್ಲ, ಕಂಟಿನ್ಯೂ ಆಗಿ ವೆರಿಫಿಕೇಷನ್ ಡೇಟ್ ಕೊಟ್ಟಿದ್ದಾರೆ. ನೋಡ್ಬೋದು ಇವ 46 ಸ್ಟಾರ್ಟ್ ಆಗಿರುತ್ತೆ ಸೀರಿಯಲ್ ನಂಬರು. ಆಮೇಲೆ 16/6 ಏನಿದೆ 50 ಸೀರೀಸು ಎಂಡ್ ಆಗ್ತಾಯಿದೆ. ಅದು ಆಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನು ಬ್ಯಾಲೆನ್ಸ್ ಉಳಿದಿದೆ ಎಲ್ಲ ಅಭ್ಯರ್ಥಿಗಳು ಲಿಸ್ಟು ಬಿಡ್ತಾರೆ. ಇಲ್ಲಿ ಯಾರ್ದು ಮಿಸ್ ಆಗೋಲ್ಲ. ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಪೋಸ್ಟ್ ಆಫೀಸ್ ಫೀಸ್ ಏನು ಕಟ್ಟಿದ್ದೀರೋ ಅವ್ರದ್ದೆಲ್ಲನೂ ಕಂಪಲ್ಸರಿ ವೆರಿಫಿಕೇಷನ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಡೌನ್ಲೋಡ್ ಮಾಡಿ ನೋಡ್ಕೋಬೋದು. ಈ ಥರ ಇದು ಆಗಿತ್ತು ಫ್ರೆಂಡ್ಸ್. ಇನ್ನೇನು ಯಾರ್ಯಾರು ಇನ್ನೂ ಡಾಕ್ಯುಮೆಂಟ್ಸ್ಗಳು ಏನೇನು ರೆಡಿ ಆಗಿಲ್ಲ ಅವೆಲ್ಲ ರೆಡಿ ಮಾಡ್ಕೊಳ್ಳಿ. ಎಲ್ಲನೂ ಡಾಕ್ಯುಮೆಂಟ್ಸು ಹಳೆ ಡಾಕ್ಯುಮೆಂಟ್ಸ್ಗಳೇ, ಹೊಸದು ಯಾವುದು ಇದು ಮಾಡಲ್ಲ. ಹೊಸದು ಬಂದು ಏನಂದರೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸು ರನ್ನಿಂಗಲ್ಲಿರಬೇಕು ಇವಾಗಿಂದು. ಮಿಕ್ಕಿದೆಲ್ಲ ಆ ಟೈಮಲ್ಲಿ ನೀವೇನೇನು ಅಪ್ಲಿಕೇಶನಲ್ಲಿ ಏನು ಇದು ಮಾಡಿದಾರೋ ಅವೆಲ್ಲ ಡಾಕ್ಯುಮೆಂಟ್ಸು ಅವೇ ಅವರಿಗೆ ತೋರಿಸ್ಬೇಕಾಗುತ್ತೆ ಇವಾಗ. ಆಮೇಲೆ ಇನ್ನೊಂದು ಬಂದು RTO ಆಫೀಸಲ್ಲಿ DL ಎಕ್ಸ್ಟ್ರಾಟ್ ಅಂತೇಳಿ ಇರ್ತಲ್ಲ, DL ಎಕ್ಸ್ಟ್ರಾಟು, ಆಮೇಲೆ CL ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಟ್ರಾಟು, ಅವೆರಡು ಇವಾಗಲೇ ತೊಗೊಂಡು ಹೋಗ್ಬೇಕಾಗ್ತದೆ ನೀವು. ಯಾಕಂದ್ರೆ ಮಧ್ಯದಲ್ಲಿ ಒಂದು ಸಲ ರಿನ್ಯೂವಲ್ ಮಾಡಿದಿರಲ್ಲ, ಅದಕ್ಕೋಸ್ಕರ. ಇದು ಆಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಮಾಹಿತಿ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ
ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಎಲ್ಲ ಗೊತ್ತಾಗಲಿ. ಸೊ ಯಾರ್ಯಾರಿಗೆ SMS ಬಂದಿಲ್ಲ ಅವರೆಲ್ಲ ನಂಬರ್ ನೋಡಿಕೊಂಡು ನಿಮ್ಮದು ಡೇಟ್ ಆಫ್ ಬರ್ತ್ ಆಗಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವಾಗಲೇ ಏನು ಡೌನ್ಲೋಡ್ ಆಗೋಲ್ಲ, ಇನ್ನೂ ಅಪ್ಡೇಟ್ ಆಗಬೇಕಲ್ಲ, ಇನ್ನೂ ಒಂದು ವಾರ ಟೈಮ್ ಇದೆ. ಸೊ ನಿಧಾನಕ್ಕೆ ನೋಡಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡಿಕೊಂಡು, ಯಾರ್ಯಾರು ಊರಿನವ್ರು ಇರ್ತಾರೆ, ಯಾರು ಟ್ರೈನಲ್ಲಿ ಹೋಗೋರು ಇರ್ತಾರೆ, ಅಂದರೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು, ಬಸ್ಸಲ್ಲಿ ಹೋಗೋರು ಇದ್ದಾರೆ ಬಸ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು. ಸೊ ಒಂದು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮಾಡಿಕೊಂಡು ಎಲ್ಲರಿಗೆ ಒಳ್ಳೆಯದಾಗಲಿ. ಆಮೇಲೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಪಾಸ್ ಆಗಲಿ ಅಂತ ಹಾರೈಸುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.